ಎಂಎಸ್ ಪುಂಡಾಟಿಕೆ ಖಂಡಿಸಿ ಜೈ ಕರ್ನಾಟಕ ಸಂಘಟನೆ ಧಾರವಾಡ ಘಟಕದಿಂದ ಪ್ರತಿಭಟನೆ. ಮಾಡಬೇಕಂತ ಕೇಳ್ಕೊತಾ ಇದೀನಿ. ಇಲ್ಲದೆ ಇದ್ರೆ ಮುಂಬರುವ ದಿನದಾಗ ಜೈ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಮಹಾರಾಷ್ಟ್ರದ ಎಂಎಸ್ ಹಾಗೂ ಶಿವಸೇನೆ ಮುಖಂಡರ ಪುಂಡಾಟಿಕೆ ಹಾಗೂ ದೇಶದ್ರೋಹ ಹೇಳಿಕೆ ಖಂಡಿಸಿ ಜೈ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುತೋಡ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಉಡುವೆ ಚನ್ನಬಸವೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಉದ್ಧವ್ ಠಾಕ್ರೆ ಹಾಗೂ ಆದಿತ್ಯ ಠಾಕ್ರೆ ಅವರ ಭಾವಚಿತ್ರ ಕತ್ತೆ ಮುಖಕ್ಕೆ ಅಂಟಿಸಿ ಮೆರವಣಿಗೆ ಮಾಡಿಕೊಂಡು ಅವರ ವಿರುದ್ಧ ಧಿಕ್ಕಾರ ಕೂಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದರು. ಭಾರತ್ ಮಾತಾ ಕಿ ಜೈ ಕರ್ನಾಟಕ ಸಂಘಟನೆಗೆ ಜೈ ಕರ್ನಾಟಕ ಸಂಘಟನೆಗೆ. ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುತೋಡ್ ಮಾತನಾಡಿ, ಭಾರತವು ಒಂದು ಒಕ್ಕೂಟ ರಾಷ್ಟ್ರವಾಗಿದೆ. 30 ರಾಜ್ಯಗಳು ಸಂವಿಧಾನದ ಅಡಿಯಲ್ಲಿ ದೇಶದ ಏಕತೆ ಹಾಗೂ ಘನತೆ ಪಾಲಿಸಿಕೊಂಡು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸಿಕೊಂಡಿರುವ ಜಾತ್ಯತೀತ ಧರ್ಮಾತೀತ ಸಮಾಜವಾದ ಭ್ರಾತೃತ್ವವನ್ನು ಅಳವಡಿಸಿಕೊಂಡು ಇಡೀ ವಿಶ್ವಕ್ಕೆ ಮಾದರಿಯಾದ ರಾಷ್ಟ್ರವಾಗಿದೆ ಎಂದು ಹೇಳಿದರು. ಮಹಾರಾಷ್ಟ್ರದ ಮುಖಂಡರಾದ ಉದ್ಧವ್ ಠಾಕ್ರೆ ಹಾಗೂ ಆದಿತ್ಯ ಠಾಕ್ರೆ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿರುವುದು ಪ್ರಜಾಪ್ರಭುತ್ವ ಹಾಗೂ ಒಕ್ಕೂಟ ವ್ಯವಸ್ಥೆಯ ವಿರೋಧಿ ನೀತಿಯಾಗಿದೆ. ನಮ್ಮ ರಾಜ್ಯದ ಜಲ, ನೆಲ, ಭಾಷೆ, ಗಡಿಯ ವಿಚಾರಕ್ಕೆ ಬಂದರೆ ನಮ್ಮ ಪ್ರಾಣವನ್ನೇ ಕೊಡಲು ಸಿದ್ದರಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ವರ್ಷ ಈ ಎಂಇಎಸ್ ಪುಂಡರು, ಎಂಇಎಸ್ ನಾಲಾಯಕನ ಮಕ್ಕಳು ಒಂದೊಂದು ಖ್ಯಾತೆ ತೆಗಿತಾರೆ. ಈ ಸಲ ಬೆಳಗಾಮನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತೇಳಿ ಹೇಳಿಕೆ ಕೊಟ್ಟಂತ ಆದಿತ್ಯ ಠಾಕ್ರೆಗೆ ಇವತ್ತು ಮರಿಕತ್ತಿ ಅಂತಾಗಿ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಯಾಕಂದ್ರೆ ಬೆಳಗಾವ ಯಾವತ್ತಿದ್ರು ಕರ್ನಾಟಕದ ಸ್ವತ್ತು, ಕರ್ನಾಟಕದ ಆಸ್ತಿ. ಆ ಕರ್ನಾಟಕದ ಆಸ್ತಿಯಲ್ಲಿರ್ತಕ್ಕಂಥ 1 ಇಂಚ್ ಮಣ್ಣನ್ನು ಮಹಾರಾಷ್ಟ್ರದವರು ಪಡೆಯಕ್ಕೆ ಇಷ್ಟ ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ಇವತ್ತು ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಉದ್ಧವ್ ಠಾಕ್ರೆದ ಒಂದು ಕತ್ತಿಯನ್ನು ಮಾಡಿದ್ದೀವಿ ಮತ್ತು ಆದಿತ್ಯ ಠಾಕ್ರೆದ ಒಂದು ಕತ್ತಿಯನ್ನು ಮಾಡಿ ಧಾರವಾಡದ ವಿವಿಧ ಪ್ರದೇಶದಿಂದ ನಾವು ಮೆರವಣಿಗೆ ಮಾಡ್ಕೊಂಡು ಬಂದು ಇವತ್ತು ಡಿಸಿ ಅವರಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಬೆಳಗಾವಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಬೆಳಗಾವಿ ಬಗ್ಗೆ ಏನಾದರೂ ಎಂಇಎಸ್ ಪುಂಡರು ಏನಾದರೂ ಖ್ಯಾತೆ ತೆಗೆದ್ರೆ ನಾವು ಮಹಾರಾಷ್ಟ್ರದ ಬಸ್ಗಳನ್ನು ಕರ್ನಾಟಕ ಬರಾಕ ಕೊಡೋದೇ ಇಲ್ಲ. ಇದು ಮುಗಿದು ಕೂಡಲೇ ಇಲ್ಲಿ ಇರ್ತಕ್ಕಂಥ ಕರ್ನಾಟಕದ ಫ್ಲಾಗ್ ಇದಾವೆ, ಈ ಫ್ಲಾಗ್ ಅನ್ನು ತಗೊಂಡು ಹೋಗ್ತೇವೆ. ಹೊಸ ಬಸ್ ಸ್ಟ್ಯಾಂಡ್ದಾಗ ಇರ್ತಕ್ಕಂಥ ಬೆಳಗಾವಿಯಿಂದ ಬರ್ತಕ್ಕಂಥ, ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಮಹಾರಾಷ್ಟ್ರ ಬಸ್ಗಳಿಗೆ ನಮ್ಮ ಕನ್ನಡದ ಧ್ವಜವನ್ನು ಕಟ್ಟಿ ನಮ್ಮ ಸಂಕೇತವನ್ನು ಅಲ್ಲಿ ಮಹಾರಾಷ್ಟ್ರಕ್ಕೆ ಕಳಿಸಿಕೊಡ್ತೇವೆ ಸ್ನೇಹಿತರೆ. ಯಾಕಂದ್ರೆ ನಾವು ಸ್ನೇಹಿ ಜೀವಿಗಳು, ನಾವು ಕನ್ನಡಿಗರು ಯಾವತ್ತೂ ಪ್ರೀತಿ ಬಾಂಧವರು. ನಾವು ಯಾರ ತಂಟೆಗೂ ಹೋಗಂಗಿಲ್ಲ ಅಂತಂದ್ರೆ ನಮ್ಮ ತಂಟೆಗೆ ಬಂದರೆ ನಾವು ಬಿಡಂಗಿಲ್ಲ ಅನ್ನೋ ಸಂದೇಶವನ್ನು ಇವತ್ತು ಮಹಾರಾಷ್ಟ್ರರಿಗೆ ನಾವು ತಿಳಿಸ್ತಾ ಇದ್ದೀವಿ. ಇನ್ನು ಮುಂದೆ ನಾವು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಕರ್ನಾಟಕದಲ್ಲಿ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಇಲ್ಲದೆ ಇದ್ರೆ ಮುಂಬರುವ ದಿನದಾಗ ಜೈ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾದ ಲಕ್ಷ್ಮಣ್ ತೊಟ್ಮನಿ ಮಾತನಾಡಿ, ಮಹಾರಾಷ್ಟ್ರದ ಶಿವಸೇನೆ ಮುಖ್ಯಸ್ಥರಾದ ಉದ್ಧವ್ ಠಾಕ್ರೆ ಹಾಗೂ ಎಂಇಎಸ್ನ ಮುಖ್ಯಸ್ಥರಾದ ಆದಿತ್ಯ ಠಾಕ್ರೆ ಅವರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡುವಂತೆ ಗಡಿ ವಿವಾದವನ್ನ ಕೆದಕುತ್ತಿದ್ದಾರೆ. ಕರ್ನಾಟಕದ ಕೆಲ ಶಾಸಕರು ಮಹಾರಾಷ್ಟ್ರದ ಕೊಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿದಾಗ ಶಿವಸೇನೆ, ಎಂಇಎಸ್ ಪುಂಡರು ಮುತ್ತಿಗೆ ಹಾಕಿ ಮಹಾರಾಷ್ಟ್ರಕ್ಕೆ ಬರಬೇಡಿ ಅಂತ ಹೇಳಿರುವುದು ಖಂಡನೀಯ ಅಂತ ಹೇಳಿದರು. ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರಕ್ಕೆ ಕರ್ನಾಟಕದ 1 ಇಂಚು ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತೇಳಿ ಎದೆತಟ್ಟಿ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ರಕ್ತವನ್ನು ಕೊಟ್ಟಾದರೂ ಸರಿ ನಾವು ಕರ್ನಾಟಕದ 1 ಇಂಚು ಭೂಮಿಯನ್ನು ನಿಮಗೆ ಬಿಟ್ಟುಕೊಡೋದಿಲ್ಲ. ನಿಮ್ಮ ಪುಂಡಾಟಿಕೆ ಏನಿದ್ರು ನಿಮ್ಮ ಮಹಾರಾಷ್ಟ್ರದೊಳಗೆ ಇಟ್ಕೊರಿ. ಕರ್ನಾಟಕದ ಜನತೆಯನ್ನು ಮುಟ್ಟಿದ್ರೆ, ಕರ್ನಾಟಕದ ತಂಟೆಗೆ ಬಂದರೆ, ಅದು ಅಲ್ಲದೆ ಮತ್ತೆ ಇನ್ನೊಂದು ವಿಷಯ ಹೇಳಾರ, ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋಗ್ಬಾರ್ದು. ಇವ್ರ ಅಪ್ಪಂದ ಮಹಾರಾಷ್ಟ್ರ, ಭಾರತ ದೇಶದೊಳಗಿಲ್ಲ. ಇವರು ಮಹಾರಾಷ್ಟ್ರದವರು, ನಾವು ಭಾರತ ದೇಶದೊಳಗಿಲ್ಲ. ಹೀಗಾಗಿ
ಇಂಥ ಉದ್ದಟತನದ ಹೇಳಿಕೆ ಕೊಡೋದು ಮಹಾರಾಷ್ಟ್ರದ ಶಿವಸೇನೆ ಮತ್ತು MESನವರು ನಮ್ಮ ಕರ್ನಾಟಕದ ಶಾಸಕರನ್ನ ಅವಮಾನಿಸಿರುವುದನ್ನು ಖಂಡಿಸಿ ಇವತ್ತು ಸಾಂಕೇತಿಕವಾಗಿ ಉದ್ಧವ್ ಠಾಕ್ರೆ ದೊಡ್ಡ ಕತ್ತಿ. ಈ ಸಂದರ್ಭದಲ್ಲಿ ವಿರೂಪಾಕ್ಷಿ ಹುಬ್ಬಳ್ಳಿ ಮಠ್, ನಾರಾಯಣ ಮಾತರ್, ಹನುಮಂತ್ ಮೊರಬ್, ಶಬ್ಬೀರ್ ಅತ್ತಾರ್, ಯೂಸುಫ್ ದೊಡ್ವಾಡ, ಮಂಜುನಾಥ್ ಸುತಗಟ್ಟಿ, ಮುತ್ತು ಕುಲಕರ್ಣಿ, ಪಂಚಯ್ಯ ಪೂಜಾರ್, ದುರ್ಗಪ್ಪ ಕಣೆಮನಿ, ರಾಜು ಚುನಾಯ್ಕರ್, ರಾಜು ಚಲವಾದಿ, ರಾಘು ವರ್ಣೇಕರ್, ಶ್ರೇಯಸ್ ವಿನಾಯಕ್, ಗಿರೀಶ್ ಮೇಲಿನ್ಮನಿ, ಗಂಗಪ್ಪ ದೊಡ್ಮನಿ, ಯಶವಂತ್ ದೊಡ್ಮನಿ, ನವೀನ್ ಕುಶಾಲ್ಪುರ್, ಪ್ರಜ್ವಲ್ ಚಿಕ್ಕೋಡಿ, ನಾಗಪ್ಪ ಬುದಿಹಾಳ, ಶೌಕತ್ ನದಾಫ್, ಆನಂದ್ ಚೌಹಾಣ್, ರಮೇಶ್ ಮಾಯಪ್ಪನವರ್, ಪ್ರವೀಣ್ ಹಾವೇರಿಪೇಟ್, ನವೀನ್ ಜಾಡರ್, ಮಣಿಕಂಠ ಹಾಲ್ದಾರ್, ಹರೀಶ್ ನಾಯಕ್, ಹರೀಶ್ ಕುಲಕರ್ಣಿ, ರಿಯಾಜ್ ನದಾಫ್, ರಾಜು ಹುಲಗೂರು, ದುರ್ಗಪ್ಪ ಹುಬ್ಬಳ್ಳಿ, ನಾಗೇಶ್ ರಾಮದುರ್ಗ, ಶ್ರೀಕಾಂತ್ ಕುಲಾಲ್, ಸುಭಾಷ್ ಬಂಡಿವಡ್ಡರ್, ವೀರ್ ದಾದನವಾಲೆ, ವಿವೇಕಾನಂದ ಬಿರಾದರ್, ಉಮೇಶ್ ಚಂದ್ರು, ಮಾಮಿನಿ ಬಸು ದೊಡ್ಡವರ್, ದರ್ಶನ್ ಪಾಟೀಲ್, ವಿಶಾಲ್ ಲಮಾಣಿ, ಆಕಾಶ್, ರವಿ, ಕಮಲಿ, ಬಸು ಗವಾಯಿ, ಗುರು ಹೊನ್ನಳ್ಳಿ, ಪ್ರವೀಣ್ ಹೊಸಳ್ಳಿ ಮುಂತಾದವರು ಉಪಸ್ಥಿತರಿದ್ದರು.